ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನು ಸಮಾಚಾರ. ನಾನು ಪರಿಣಿಕಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ರಂಗೇರಿದ ಎರಡನೇ ಹಂತದ ಲೋಕಸಮರ. ಮತ ಭೇಟಿಗಾಗಿ ಬೆಳಗಾವಿಗೆ ಆಗಮಿಸಿದ ಮೋದಿ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಪ್ರಧಾನಿ ವಾಸ್ತವ್ಯ. ದಕ್ಷಿಣ ಬಳಿಕ ಕಿತ್ತೂರು ಕಲ್ಯಾಣದತ್ತ ಮೋದಿ ದಂಡಯಾತ್ರೆ. ಇಂದು ಬೆಳಗಾವಿ, ಶಿರಸಿ, ದಾವಣಗೆರೆ, ಬಳ್ಳಾರಿ ಕಣಕ್ಕೆ ಲಗ್ಗೆ. ನಾಳೆ ಬಾಗಲಕೋಟೆಯಲ್ಲಿ ನಮೋ ಮತಬೇಟೆ. ಬರ ಪರಿಹಾರವಾಗಿ ಕಡಿಮೆ ಹಣ ನೀಡಿದ್ದಕ್ಕೆ ವಿರೋಧ. ಇಂದು ವಿಧಾನಸೌಧ ಬಳಿ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಹೋರಾಟ. ಪ್ರತಿಭಟನೆಯಲ್ಲಿ ಭಾಗಿಯಾಗಲಿರೋ ಸಿಎಂ, ಡಿಸಿಎಂ. ಇವತ್ತು ಘಟಾನುಘಟಿಗಳ ಪ್ರಚಾರಕ್ಕೆ ಸಾಕ್ಷಿಯಾಗಲಿದೆ ಕುಂದಾನಗರಿ. ಒಂದೇ ದಿನ ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ ಕ್ಯಾಂಪೇನ್. ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಮತಯಾಚಿಸಲಿರೋ ನಾಯಕರು. ರಂಗೇರಿದ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಪ್ರಚಾರದ ಅಖಾಡ. ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಿಸೋಕೆ ಸತೀಶ್ ರಣತಂತ್ರ. ಇಂದು ಹಲವು ಗ್ರಾಮಗಳ ಬಿಜೆಪಿ ನಾಯಕರು ಕಾಂಗ್ರೆಸ್ ಸೇರ್ಪಡೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ. ವಿಶೇಷ ತನಿಖಾ ತಂಡ ರಚಿಸೋಕೆ ಸರ್ಕಾರ ನಿರ್ಧಾರ. ಟ್ವೀಟ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ. ಮೋದಿ ಆಡಳಿತದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ. ಈ ಚುನಾವಣೆ ದೇಶದ ಭದ್ರತೆ, ಭವಿಷ್ಯ ನಿರ್ಧಾರ ಮಾಡಲಿದೆ. ದೇಶದ ಉತ್ತಮ ಭವಿಷ್ಯಕ್ಕಾಗಿ ಬಿಜೆಪಿ ಬೆಂಬಲಿಸೋಕೆ ಶೆಟ್ಟರ್ ಮನವಿ. ದೇಶದಲ್ಲಿ ಅಪಾಯದಲ್ಲಿರೋದು ಬಿಜೆಪಿ ಮಾತ್ರ, ಹಿಂದೂ ಅಲ್ಲ. ಕಾಂಗ್ರೆಸ್ ಎಂದಿಗೂ ಧರ್ಮದ ಆಧಾರದ ರಾಜಕಾರಣ ಮಾಡೋದಿಲ್ಲ. ಗಂಗಾವತಿಯಲ್ಲಿ ಬಿಜೆಪಿ ವಿರುದ್ಧ ಹರಿಪ್ರಸಾದ್ ವಾಗ್ದಾಳಿ. ಹುಬ್ಬಳ್ಳಿಯ ನೇಹಾ ಹತ್ಯೆ ಖಂಡಿಸಿ ಬೃಹತ್ ಪಂಜಿನ ಮೆರವಣಿಗೆ. 3000 ಮಠದಿಂದ ಚೆನ್ನಮ್ಮ ವೃತ್ತದವರೆಗೂ ಜಾಥಾ. ಚಕ್ರವರ್ತಿ ಸೂಲಿಬೆಲೆ ಭಾಗಿ ಮೌನ ಮೆರವಣಿಗೆ ಜಾಗೃತಿ. ಕೋಟೆನಾಡು ಚಿತ್ರದುರ್ಗದಲ್ಲಿ ನೀರಿಗಾಗಿ ಹಾಹಾಕಾರ. ತೆಂಗು, ಅಡಿಕೆ ತೋಟ ಉಳಿಸಿಕೊಳ್ಳೋಕೆ ಟ್ಯಾಂಕರ್ ಮೊರೆ ಹೋದ ರೈತರು. ಮೊಳಕಾಲ್ಮೂರು ತಾಲೂಕಲ್ಲಿ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಆಕ್ರೋಶ. ಲೋಕ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕಾಂಗ್ರೆಸ್ ಸಿಇಸಿ ಸಭೆಯಲ್ಲಿ ಚರ್ಚೆ. 2 ದಿನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್. ಕಾಂಗ್ರೆಸ್ ನಾಯಕರ ಕೆಸಿ ವೇಣುಗೋಪಾಲ್ ಮಾಹಿತಿ. ಉಗ್ರ ಕಸಬ್ನನ್ನ ಗಲ್ಲಿಗೇರಿಸಲು ವಾದ ಮಂಡಿಸಿದ್ದ ವಕೀಲನಿಗೆ ಬಿಜೆಪಿ ಮಣೆ. ಮುಂಬೈ ನಾರ್ತ್ ಸೆಂಟ್ರಲ್ನಿಂದ ಉಜ್ವಲ್ ನಿಕಂ ಕಣಕ್ಕೆ. ಹಾಲಿ ಸಂಸದೆ ಪೂನಂ ಮಹಜನ್ಗೆ ಬಿಜೆಪಿ ಟಿಕೆಟ್ ನಿರಾಕರಣೆ. ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಒಬ್ಬರಂತೆ 5 ಪ್ರಧಾನಿ. ಮಹಾರಾಷ್ಟ್ರದ ಕೊಲ್ಹಾಪುರದ ರ್ಯಾಲಿಯಲ್ಲಿ ಮೋದಿ ವಾಗ್ದಾಳಿ. ಉದ್ಧವ್ ಠಾಕ್ರೆಯ ಪಕ್ಷ ನಕಲಿ ಶಿವಸೇನೆ ಅಂತ ಕಿಡಿ. ಅಬಕಾರಿ ನೀತಿ ಪ್ರಕರಣದಲ್ಲಿ ಇಡಿ ಅತ್ಯಂತ ಕ್ರೂರವಾಗಿ ವರ್ತಿಸಿದೆ. ಸುಪ್ರೀಂ ಕೋರ್ಟ್ಗೆ ಅರವಿಂದ್ ಕೇಜ್ರಿವಾಲ್ ಮಾಹಿತಿ. ತಾನು ಯಾವಾಗಲೂ ತನಿಖೆಗೆ ಸಹಕರಿಸಿರುವುದಾಗಿ ಮಾಹಿತಿ. ಉತ್ತರ ಪ್ರದೇಶದ ಜೌನ್ಪುರ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಎಡವಟ್ಟು. ಉತ್ತರ ಪತ್ರಿಕೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಬರೆದ ವಿದ್ಯಾರ್ಥಿಗಳು ಪಾಸ್. ಮಾಹಿತಿ ಹೊರ ಬರ್ತಾ ಇದ್ದ ಹಾಗೆ 4 ಪ್ರೊಫೆಸರ್ ಅಮಾನತು. ಉತ್ತರಾಖಂಡದ ನೈನಿತಾಲ್ ಪ್ರದೇಶದಲ್ಲಿ ಭೀಕರ ಕಾಡ್ಗಿಚ್ಚು. ಬೆಂಕಿ ನಂದಿಸೋ ಕಾರ್ಯಕ್ಕೆ IM-17 ಹೆಲಿಕಾಪ್ಟರ್ ನಿಯೋಜನೆ. ಅರಣ್ಯ ಇಲಾಖೆ ಜೊತೆ ಕೈಜೋಡಿಸಿದ ಭಾರತೀಯ ವಾಯುಸೇನೆ. ಇಂಡೋನೇಷ್ಯಾದ ಜಕಾರ್ತಾನಲ್ಲಿ ಪ್ರಬಲ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 6.2ರ ತೀವ್ರತೆ ದಾಖಲು. ಪ್ರಾಣಹಾನಿ, ಸಾವು ನೋವಿನ ಬಗ್ಗೆ ಇನ್ನೂ ವರದಿಯಾಗಿಲ್ಲ. ಇನ್ನು ಐಪಿಎಲ್ನಲ್ಲಿ ಡಬಲ್ ಧಮಾಕ. ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಗುಜರಾತ್ ಮಧ್ಯೆ ಕಾಳಗ.
ಎರಡನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸನ್ರೈಸರ್ಸ್ ಸವಾಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.